ಬಾಂಡೆ ಓಸು ಆದಂಗೆ ಅದು ನೋಡ್ರಿ ಐತ್ಯಾರ ಅಷ್ಟು ಒಣ್ಕೊಂಡು ಅಂದ್ರೆ ಚಲೋ ಆಕತಿ. ಓಸನ್ನ ಒರೆಸಿ ಒಳಗಿಡಕ್ಕೆ ಬರ್ತೈತಿ. ಇಷ್ಟ ಆದ್ವು ಅಂದ್ರೆ ಒಂದಿಟ್ಟು ಹೋಗಿ ಏನಾರು ನಾಷ್ಟ ಮಾಡಿದ್ರಾತು. ಹ್ಞೂನವ ಇವ ಬಾಂಡೆ ಆಗೋ ತನಕ ಮನ್ಸಿಗೆ ಸಮಾಧಾನ ಇದ್ದರು ನೋಡಿ. ಇವ ಎಂಥ ಸ್ವಚ್ಛ ಅದು ನೋಡಿ ಬಾಂಡೆ ಅಂತ್ರನ. ಹೊಳೆ ನೀರಿಗೆ ಸ್ವಚ್ಛಕ್ಕವ ಬೋರ್ ನೀರು ಬಿಡ್ತಾನೆ ನೋಡಿ. ಇನ್ಮ್ಯಾಗ ಬ್ಯಾಸ್ಗಿ ನೆಟ್ಟಗೆ ಹೊಳೆ ನೀರು ಬಿಡಂಗ ಇಲ್ಲ. ಬರೀ ಅವನಿವನ ಇದು ಮಾಡಿ ಬಿಡ್ತಾನ. ಅಷ್ಟು ಸ್ವಚ್ಛನ ಆಗಂಗಿಲ್ಲ ಬಾಂಡೆ. ಈಗ ತಿಕ್ಕೊಂಡಿದ್ದು ಚಲೋ ಅಥವಾ ಇವ ಮುಂದೆ ಇನ್ನೇನು ಶ್ರಾವಣಕ್ಕೆ ಒಮ್ಮೆರೆ ಬಾಂಡೆ ಅವನು ತಿಕ್ಕೋದು. ಅಷ್ಟು ನಿಗಿ ಅನ್ನಂಗೆ ಅದು ಬಾಂಡೆ. ಅದೇ ಡಬ್ಬಿನ ಸ್ವಚ್ಛಗೆ ತೊಳೆದು ಶಾವಿಗೆ ಅದನ್ನ ಹಾಕಿಡ್ಬೇಕು ನೋಡಿ ಜ್ಯೋತಿ. ಒಂದಿಟ್ಟು ಬಿಸಿಲಿಗೆ ಒಂದಿಷ್ಟು ಶಾವಿಗೆ ಅದನ್ನ ಹೊಣೆ ಹಾಕ್ಬೇಕಿತ್ತು, ಲಕ್ಷಣ ಆಗಿಲ್ಲ. ಇನ್ನೇನು ಮುಂದೆ ಅಷ್ಟು ಧೂಳ ಅದನ್ನ ಅಂದ್ರೆ ಇವರು ಆಮೇಲೆ ಓಸಿನ ಹೊರಗೆ ಹೊಣೆ ಹಾಕ್ಬೇಕಾಗ್ತದೆ ನೋಡಿ ಶಾವಿಗೆನ. ನೋಡ್ರಿ ತೀರ ಅವು ಹಂಗೆ ಕವರ್ನಾಗ ಹಾಕಿಟ್ಟವು ಹಂಗೆ ಇಟ್ಟಾನಿ. ಮತ್ತು ಒಳಗೆ ಧೂಳು ಪಳ ಬಿದ್ದಿಗಿದ್ದವು ಅಂತಂದು ಇನ್ನೇನು. ಮತ್ತು ಹಬ್ಬಕ್ಕೆ ಶಾವಿಗೆ ಅಷ್ಟು ನೀಟಾಗಿ ಒಣಗಿದ್ವು ಅಂದ್ರೆ ಚಲೋ ಆಕತಿ. ಇಲ್ಲಕ್ರೆ ಮುದ್ದೆ ಆದಂಗೆ ಆಗ್ಬಿಡ್ತಾವು ಹೊಸ ಶಾವಿಗೆನ. ನಾವು ಅಷ್ಟು ಸ್ವಚ್ಛಾಗಿ ಇದು ಮಾಡ್ಕೋಬೇಕು, ಒಣಗಿಸ್ಕೋಬೇಕು. ಅಥವಾ ಒಳಗೆ ಒಂದಿಷ್ಟು ಏನು ಮಾಡು, ನಾನು ಕಾಯಿಪಲ್ಲೆ ಇದನ್ನು ಕಾಳ ಕಡಿನೆಲ್ಲ ಒರೆಸಿ ಇದಕ್ಕೆ ಡಬ್ಬಿಗೆ ತುಂಬ್ತಾನವ. ನೀನು ಅಷ್ಟು ಇದನ್ನು ಮಾಡಿಕೊಂಡು ಏನಾರ ಈಗ ನಾಷ್ಟ ಮಾಡ್ಕೊಂಡು ತಿಂದು ಮುಂದೆ ಏನಾರ ಕೆಲಸ ನೋಡ್ಕೊಳ್ಳೋಣ. ಅಡುಗೆ ಮನೇನು ಚಪಾಟಿಗೈತಿ. ಏನಾರ ಒಂದು ಈಟ ಹಂಗೆ ಹಗರ್ಕೆಲೆ ಅಲ್ಲೆದೆಲೆ ಇದನ್ನು ಕವರ್ನ ಕಟ್ಟಿಟ್ಟಾನ. ಉಪ್ಪು ಅದು ಸ್ವಲ್ಪ ಇತ್ತು, ಅರಿಶಿನ ಪುಡಿ, ಉಪ್ಪು, ಖಾರ ಪುಡಿ ಅದನ್ನ ಏಟ್ಬೇಕಾಟ, ಹಸೆಕಾಯಿ, ಟಮಾಟಿ ಹಣ್ಣು, ಉಳ್ಳಾಗಡ್ಡಿ ಎಲ್ಲ ಅಲ್ಲೇ ಇಟ್ಟಾನಿ. ಊಟನೂ ಹೆಚ್ಕೊಂಡು ಒಂದಿಟ್ಟು ಉಪ್ಪಿಟ್ಟಾರ ಏನಾರು ಮಾಡಿಬಿಡ ನಾಷ್ಟ ಮಾಡಿಕೊಂಡು ಮಧ್ಯಾಹ್ನಕ್ಕೆಲ್ಲ ಇದಾಕತಿ. 2 ಗಂಟೆ ಸುಮಾರು ಒಂದಿಟ್ಟು ಅನ್ನ ಸಾರು ಮಾಡ್ಕೊಂಡು ಉಣ್ಣಾಕ ಬರ್ತೈತಿ. ಇಲ್ಲಕ್ರೆಲ್ಲ ಆಗಂಗಿಲ್ಲ. ನೋಡ್ರಿ ಅತ್ತಿಯರ ಬಾಂಡೆ ಒಂದು ಅದು ಅಂದ್ರೆ ಚಲೋ ಆಕತಿ. ಅರಿಬಿನ ಹೆಂಗಿದ್ರೆ ನಿನ್ನೆ ಒಗ್ದಾಕೇನಿ. ಅರಿಬಿನ ಏನಿಲ್ಲ, ನಾಳೆ ಇನ್ನೇನು ಹಾಸಿಗೆ ಓಸಿ ಎದ್ದಾಕಿದ್ರೆ ಸ್ವಚ್ಛ ಆಗ್ಬಿಡ್ತೈತಿ. ಹಾಸಿಗೆ ಒಂದು ಉಳ್ಕೊಂತಾವ ನೋಡ್ರಿ ಅತ್ತಿಯರ ನಾಲ್ಕಿಗೆ. ಗಂಡ್ಮಕ್ಳು ಮನೆಯಾಗಿದ್ದು ಒಂದಿಟ್ಟು ಹಾಸಿಗೆ ಎದ್ದಿದ್ದು ಕೊಟ್ಟಂಗೆ ಒಣೆ ಹಾಕ್ಬಿಟ್ರೆ ಚಲೋ ಆಕತಿ. ಅಷ್ಟು ಒಣಗಿದ್ವು ಅಂದ್ರೆ ಸ್ವಚ್ಛ ಆಕತಿ. ಹಾಸಿಗೆ ಒಂದು ಏನು ಬಿಸಿಲು ಐತೆ ಬಿಡ, ಏನು ಹೊಣಕ್ಕೊಂಬಿಡ್ತಾವು. ಬೆಳಗ್ಗೆ ಹಾಕಿಬಿಟ್ರೆ ಸಂಜೆ ಅನ್ನತ್ಲಿಗೆ ಹಾಸಿಗೆ ಸ್ವಚ್ಛ ಆಕವು. ಇನ್ನೇನು ಒಂದೊಂದು ಹಾಸಿಗೆ ಒಜ್ಜಿ ಅಂದ್ರೆ ಒಜ್ಜಿ ಅದಾವ. ಅವನ್ನ ಹೆಂಗೆ ಹೆಂಗೆ ಹಿಂಡು ಹಾಕೋದೇನು ಇಬ್ಬರು ಸೇರಿ ಒಗದು ಹಾಕಬೇಕು ನೋಡು. ಗಂಡ್ಮಕ್ಳು ಒಂದು ಮಾತು ಕೇಳಂಗಿಲ್ಲ, ಏನಿಲ್ಲ. ಇವನು ಬರೀ ಅಲ್ಲಿ ಕೆಲಸ ಐತಿ ಅಂತಾನೆ. ನಾವೇ ಇಬ್ಬರು ಸೇರಿ ಮಾಡ್ಕೋಬೇಕು ನೋಡುವ ಎಲ್ಲ. ಹೌದು ಬಿಡ್ರಿ ಐತಿರ. ಇವ್ರಿಗೆ ಹೇಳಿದ್ರ ಇನ್ನೇನು ಹೋಗಿತಿ ತಗೋ, ಮುಂದೆ ಶ್ರಾವಣ ಐತಿ ಒಗದು ಹಾಕೋವಂತಿ ಬೇಡ ಅನ್ನಕತ್ತಿದ್ರು ನಿನ್ನೆ. ಸಮಾಧಾನ ಹಂಗಿಲ್ಲ ಬಿಡ್ರಿ ಐತಿರ. ಹಾಸಿಗೆ ಹಿಂಡಿ ಹಾಕ್ಲಿಲ್ಲಕ್ರ ಎಲ್ಲ ಮಾಡಿರ್ತಾವಂತ. ಅದೀಟ ಹಾಸಿಗೆ ಒಗ್ಯೋದೇನು ಒಜ್ಜಿ ಆಗಂಗಿಲ್ಲ. ಹಬ್ಬಕ್ಕೆ ಒಂದಿಟ್ಟು ಬಣ್ಣನಾರ ಬಳಸ್ತಾರ ಅಂದ್ರೆ ಏನು ತಲೆನ ಕೆಡಿಸ್ಕೊಳಂಗಿಲ್ಲವಾ ಇವ. ಊಟ ಒಳಗಿಂದ ಬಣ್ಣ ಅದನ್ನ ಹಚ್ಚಿಸಿದ್ವಿ ಅಂದ್ರೆ ಸ್ವಚ್ಛಕತ್ತು. ಇದರಿಂದ ಬರೆದದ್ದು ಎಲ್ಲ ಹಂಗಂಗೆ ಕಲಿ ಆಗ್ಬಿಟ್ಟತಿ. ಇನ್ನೇನು ದೀಪಾವಳಿಗೆ ಹಚ್ತಾರ ಏನೋ ಗೊತ್ತಿಲ್ಲ. ಮೊನ್ನೆ ದೀಪಾವಳಿಗೆ ಹಚ್ಚಿರಿ ಅಂದ್ರೆ ಹಚ್ಚಲೇ ಇಲ್ಲ ನೋಡೋಣ ಅಂತಾರ. ನೀನು ಶ್ರಾವಣಕ್ಕೆ ಹಚ್ಚಿಸ್ಲೇಬೇಕು ನೋಡುವ ಜ್ಯೋತಿ. ಹಂಗಾರ ಮಾಡಿ ಊಟ ಸ್ವಚ್ಛರ ಆಕತಿ. ನೋಡಂತಡ್ರಿ ಐತಾರ ಏನಂತಾರ ಏನ ಆತು. ಇವಿಷ್ಟು ಆದವು. ಯವ್ವ ಇನ್ನೂ ತೊಳೆಯವ ಮುಗ್ದಲ್ ಬಿಡಿ ಇವರು. ಜ್ಯೋತಿ ಬೇಯವ್ವ, ಯಾಕಪ್ಪ? ಯವ್ವ ಬರ್ರಿ ನಾಷ್ಟ ಇದನ್ನ ದೋಸೆ ತೊಗೊಂಬಂದನಿ, ನಾಷ್ಟ ಮಾಡಿ ಬರ್ರಿ. ಬಾ ಜ್ಯೋತಿ ಎದ್ದು ನಾಷ್ಟ ಮಾಡ್ಕೊಂತ ಕುಂದ್ರುವಂತ್ರಿ. ಯವ್ವ ಮತ್ತೆ ಯಾಕೆ ತಗೊಂಬರಕ್ಕೆ ಹೋಗಿದ್ದಿ? ಇಲ್ಲೇ ಉಪ್ಪಿಟ್ಟದ್ದು ಮಾಡ್ತದ್ಲ. ಕಂಡಾಬಿಟ್ಟು ರೊಕ್ಕ ತಗೊಂತಾರ. ತೊಗೊಳ್ಳಿ ಬಾ ಅವರು. ಏನು ಕೆಲಸ ವಾರೇ ಮಾಡ್ಕೊತ ಮನೆ ಏನೋ ಧೂಳಾಗೈತಿ. ಅದ್ರಾಗ ಮತ್ತೆ ನಾಷ್ಟ ಮಾಡ್ಕೊಂಡು ತಿಂತಿದ್ರಂತ. ಈಗ ಏನಾಗಂಗಿಲ್ಲ ಬಾ ಮಧ್ಯಾಹ್ನಕ್ಕೆ ಮಾಡುವಂತ್ರಂತ. ಅದನ್ನ ಚಪಾಟಿ ಆಗೈತೆ, ಅದು ನಾಷ್ಟ ಅದನ್ನ ಮಾಡ್ಕೊಂಡು ಗಟ್ಟಿಯಾಗಿ ಮತ್ತೆ ಕೆಲಸ ಮಾಡ್ರಿ ಬರ್ರಿ. ಅವ್ರು ಹೇಳಿದ್ದು ನಿನ್ನೇನು ಅನ್ನಕತ್ತಿದ್ರು. ಬ್ಯಾಡ ಬಿಡ್ರಿ ನಾ ಮಾಡ್ತೇನೆ ಅಂತ ನಾನು ಕೇಳಿಲ್ಲ ನೋಡಿ. ತೊಗೊಂಡ ಬಂದಾರ ನಡ್ರಿ ಐತಾರ. ಮತ್ತು ನಾಷ್ಟ ಮಾಡಿ ಇವಿಷ್ಟು ಒಣಗಿದಂಗೆ ಒಣಗ್ತಾವು. ಮತ್ತು ಒಳಗಿಂದ ಏನೇನೈತೆ ಎಲ್ಲ ಮಾಡ್ಕೊಂಡ್ರಾತು. ನಡಿವ ನಾನು ಅಲ್ಲಿ ಒಂದಿಟ್ಟು ಇತ್ಲದಾಗ ನೀನು ನಾಷ್ಟ ಅದನ್ನ ಹಾಕು. ಒಂದಿಟ್ಟು ಧೂಳ ಅದನ್ನ ಹಂದು ಬರ್ತಾನೆ ಆ ಕಡೆ. ಪೂರ ಇದನ್ನ ಮಾಡ್ಬಿಟ್ರೆ ಹಳ ಸಾಮಾನು ಇಟ್ಟಾರ. ಧೂಳು ಅಂದ್ರೆ ಧೂಳಾಗೈತೆ. ಅದು ಒಂದಿಷ್ಟು ಧೂಳ ಅದನ್ನ ಹಂದು ಬರ್ತಾನೆ. ನೀನು ನಾಷ್ಟ ಹಾಕಿ ನೋಡಿ ಬಂದು. ಅತ್ಯಾರ ಬರ್ರಿ ಬೇಗ ಎದ್ದು ಬರ್ರಿ ಅಂತಾನೆ. ಅಯ್ಯೋ ಬರಾಕತ್ತಂತಾಡ್ರಿ. ಬರ್ತಾರ ನಡ್ರಿ ನೀವು. ಇಲ್ಲೇನು ಭಾಳ ಸಾಮಾನಿಲ್ಲ. ಅವನು ಹಳಮಳ ಇಟ್ಟಾರ. ಎಷ್ಟು ಧೂಳಾಗೈತೆ ನೋಡು. ಧೂಳ ದರಾಸರಿ ಕೊಡ್ಕೊಂತಿರ್ತಾವೆ, ಆದರೂ ಜಗ್ಗ ಧೂಳಾಗೈತಿ. ಅಥವಾ ಹೋಗಿ ಓಸನ ಬಾಂಡೆ ಅವನು ತಿಕ್ಬೇಕು. ಹಿಂದಕ್ಕಷ್ಟು ಹಾಕ್ಕೊಳವ ಬನ್ನಿ. ಇದೊಂದಿಷ್ಟು ಧೂಳ ಅಂತ ಬರ್ತಾನೆ. ಅಷ್ಟು ಧೂಳ ಅಂದ್ಬಿಟ್ವಿ ಅಂದ್ರೆ ಒಮ್ಮೆರೆ ಕಸ ಹುಡ್ಕೊಂಡ್ರೆ ಹಿಂದಾಗ್ನೆಲ್ಲ ಒರ್ಸಕ್ಕೆ ಚಲೋ ಆಕತಿ. ಇವರು ಮನ್ಯಾಗದಾರ.
ಚಲೋ ಅಥವಾ ಇವ ಒಂದಿಟ್ಟು ಧೂಳ ಅದನ್ನ ಅಂದು ಕೊಡ್ತಾರೆ ಅತ್ಲಾಗ ಮ್ಯಾಲೆಲ್ಲ ನಮಗೆ ಹತ್ತಕ್ಕಾಗಿಲ್ಲ ಏನಿಲ್ಲ. ಯಪ್ಪ ಧೂಳು ಭಾಳನ ಐತಿ. ಚಲೋ ಅದ ನೋಡು, ಚಲೋ ಮಾಡ್ತಾರೆ ಅವರು. ಇವರು ಶಟ್ರ್ ಅಂಗಡಿಯಾರು ಎಂಥ ಚಲೋ ಅದ ನೋಡು. ದೋಸೆ ತಳ್ಳೋಗದವು, ರುಚಿ ಐತಿ. ಪಲ್ಯ ಅಂತ ಎಂಥ ಚಲೋ ಆಗೈತಿ. ಚಲೋ ಆತು ಬಿಡು. ದೋಸೆ ತೊಗೊಂಬಂದಿದ್ದು ಪಾಪ ಸ್ವಚ್ಛ ಮಾಡ್ಕೊಂಡು ಕುಂತಿದ್ರು. ಮತ್ತಿರ್ಲಿ ನಾಷ್ಟ ಮಾಡ್ಕೊಂಡು ಕುಂದಿರ್ತಾರೆ. ಏನಾರ ಮಾಡ್ತಿದ್ನಿ ರೀ ಮಾವ್ರ, ಉಪ್ಪಿಟ್ಟಾರ ಏನಾರ ಮಾಡ್ತಿದ್ನಿ ಗೊತ್ತಾ ಇಲ್ಲ. ನಾವು ಬಾಂಡೆ ತೊಳೆದು ಗಿಳಿದು ಸ್ವಲ್ಪ ಆರಿ ಇಟ್ಟು ಬಿಟ್ವಿ ಅಂದ್ರೆ ಬಿಸಿಲಿಗೆ ಬಾಂಡೆ ನೋಡ್ಕೊಂಡ್ಬಿಡ್ತಾವು. ಇಂದಾಗ ನಾಷ್ಟ ಮಾಡ್ಕೊಂಡು ತಿನ್ನಕ್ಕೆ ಬರ್ತೈತಿ ಅಂತಂದು ಅನ್ಕೊಂಡಿದ್ವಿ. ಮತ್ತು ಇವರ ಅಂದ್ರು ನಾಷ್ಟ ಅದನ್ನ ತೊಗೊಂಬಂದ್ಬಿಟ್ಟನಿ, ತಿಂದು ಮತ್ತೆ ಮಾಡ್ಕೊಬರಿ ಕೆಲಸನ ಅಂತಂದು. ಅವನೊಂದು ಅವು ಇನ್ನೂ ಬಂದ್ರು ನೋಡಿ. ಅವ್ವ ಬೇ ನಾಷ್ಟ ಮಾಡಿ ಮಾಡ್ಕೊಳ್ಬಿಟ್ಟು ಏನೈತಿ ಬಾ. ಬನ್ನಿ ಅಪ್ಪ ಬಂದೆ. ಅಪ್ಪ ಇತ್ಲಕ್ಕ ಅಲ್ಲೆಲ್ಲ ಸಾಮಾನು ಇಟ್ಟಿರು ನೋಡಿ ಹಳೆವು. ಧೂಳು ಅಂದ್ರೆ ಧೂಳಾಗಿತ್ತಪ್ಪ ಅಲ್ಲಷ್ಟು ಧೂಳ ಅಂದು ಬಂದಾನಿ. ಕಸ ಒಂದು ಅಂದ್ಬಿಟ್ವಿ ಅಂದ್ರೆ ಚಲೋ ಆಕತಿ. ಇಲ್ಲಿ ನಡ್ಬಂದಿದ್ದು ಅಂದಾಳ ಜ್ಯೋತಿ. ಬಾಂಡೆ ಒಂಥರ ಆದ್ವಪ್ಪ ಯಪ್ಪ ಇಷ್ಟ ಹಾಕೊಂಡು ಬಾಂಡೆ ಇದು ಕಂಡಾಪಟ್ಟಿ. ಹತ್ತಿರ ಬರ್ರಿ ಹಾಕಿಟ್ಟಾನಿ. ದೋಸೆ ತೊಗೊಂಬಂದೆ ಏನಪ್ಪ ಚಲೋ ಆತು ಬಿಡ. ಯಪ್ಪ ಕೆಲಸ ಮಾಡ್ಕೊಂತ ಅಡುಗೆ ಮನ್ಯಾಗ ಧೂಳೋದು ಬಿದ್ದಿರ್ತೈತಿ. ನಾಷ್ಟ ಇನ್ನೇನು ಮಾಡ್ಕೊಂತ ನಿಂದ್ರದು ಅಂತ ಹಾಗಂಗಿಲ್ಲ ಬಿಡ ಯಪ್ಪ. ನಾಷ್ಟ ಮಾಡ್ಕೊಂತ ನಿಂದ್ರದು ಚಲೋ ಆತು ಬಿಡ ತೊಗೊಂಬಂದಿದ್ದು. ಅದನ್ನ ಅಂತ ನಾನು ನಾಷ್ಟ ಮಾಡ್ತಾನೆ ಏನು ಬೇಡ ಅಂತ ಅಂದದ್ಲು ನಿನ್ನೆನ. ನಾನು ಸುಮ್ಮನೆ ಹೇಳಿಲ್ಲ, ತೊಗೊಂಬಂದು ನೋಡಿ. ಹೋಗಿ ನೋಡ್ದು ಏನಾರ ಐತನ ಬಿಸಿದು ಅಂದು. ಮತ್ತು ವಿನು ದೋಸೆ ಹಾಕಕತ್ತವ್ರಿ ಅಣ್ಣಾರ, ಮತ್ತು ನಿಂದ್ರಿ ಸ್ವಲ್ಪ ಹೊತ್ತು ಹಾಕ್ಕೊಡ್ತಾನೆ ಅಂತ ಅಂದ್ರೆ ಹಾಗಾಗಿ ಮತ್ತು ತೊಗೊಂಬಂದ್ಬಿಟ್ನೆ ಬೇ. ಚಲೋ ಅದಾವಿಲ್ಲ ದೋಸೆ ತಿನ್ನಿರಿ. ಜ್ಯೋತಿ ಒಂದು ದೋಸೆ ಹಾಕೋ, ನನಗೆ ಒಂದೇ ಸಾಕು. ಬದುಕದು ಮಾಡ್ತಿರ್ತೀರಿ, ಇನ್ನೊಂದು ತಗೋ ಹಾಕೋ. ಯಪ್ಪ ಒಲ್ರಿ ಇವ 2 ದೋಸೆ ರಗಡದು ನನಗೆ ಬರ್ಲಿಪ್ಪ ರೀ. ಮ್ಯಾಲೆ ಒಂದಿಟ್ಟು ಹತ್ತಿ ಧೂಳಾದ್ನ ಅಂದು ಕೊಟ್ಬಿಡ್ರಿ ನಮಗೆ ಹಂಚಿನ ಮ್ಯಾಗ. ಅದು ಒಂದು ನನಗೆ ಹಂಚು ಇದನ್ನು ಹೇಳಿ ಹತ್ತಕ್ಕೆ ಎದ್ರಿಕಪ್ಪ. ಇಷ್ಟ ಹಾಕೊಂಡು ಧೂಳು ಬಿದ್ದೈತಿ. ಒಂದೀಟು ಕಸ್ಮರಿಗಿಂದ ಕಸ ಅಂದ್ಕೊಡು ಸಾಕು. ಕೆಳಗಿಂದ ಮತ್ತು ಊಟ ಮಾಡ್ಕೊತಾನೆ ನಾನು. ಅಷ್ಟ ಏನು ಮಾಡ್ತೇನೆ ಬಿಡು. ಅಷ್ಟ ಏನು ಹಿಂದೆ ಹಂಚೈತಿ ಅಷ್ಟು ಇದು ಮಾಡಿಕೊಂಡು ಗಾಡಿ ಅದನ್ನ ಹಂದು ಕೊಡ್ತೇನೆ. ಕೆಳಗಿಂದ ಊಟ ಮಾಡ್ಕೊಂತ ನೀನು. ಏನು ಇವತ್ತೇನು ಹೊಲಕ್ಕೆ ಹೋಗಲ್ಲ ಏನಿಲ್ಲ, ಮನ್ಯಾಗ ಇರ್ತೀನಿ, ಮಾಡಿಕೊಡ್ತೇನೆ ತಗೋ. ಮತ್ತು ಕೃಷ್ಣ ನಿನ್ನೆ ಅಮ್ಮ ಬಂದಿತ್ತು ಜೋಗಮ್ಮ. ಅದೇ ನಮ್ಮ ಇದು ತುದಿ ರೋಡ್ನಾಗ ಐತೆ ನೋಡಮ್ಮ. ಮೊನ್ನೆ ಪಡ್ಲಿಗೆ ತುಂಬಿಸಿದಾಗ ಅದಕ್ಕೆ ಕರೆದಿದ್ವಿ ನೋಡಿ. ಇಲ್ಲಿ ಹೊಲಕ್ಕೆ ಹೋಗಿದ್ದು ನೋಡು, ಅವತ್ತಿದ್ದಿಲ್ಲ ಪಡ್ಲಿಗೆ ಪೂಜೆ ಮಾಡಿದಾಗ ಅಮ್ಮ ಬಂದಿತ್ತಪ್ಪ ಮಧ್ಯಾಹ್ನ ನಿನ್ನೆ. ಹೌದೇನು ಬೇ ಯಾಕೆ? ಅಯ್ಯ ಈ ಶಂಕರಣ್ಣನ ಹೆಂಡ್ತೇನ ಅಮ್ಮ? ಹಾಂ 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 ಅದ ಅಮ್ಮ. ಮತ್ತು ಜ್ಯೋತಿಯವ್ರ ತಂಗಿ ಮಾನ್ಸನ ಕೇಳಾಕತ್ತಮ್ಮ. ಏನೋ ಅವ್ರ ತಂಗಿ ಮಗ ಅದಾನಂತ, ಗೌರ್ಮೆಂಟ್ ನೌಕರಿಯಾಗ ಅದಾನಂತ. ಕರೆಂಟಿಂದು ಇದು ಬರ್ತೈತಲ್ಲ ಅದ್ರಾಗ ಕೆಲಸ ಮಾಡ್ತಾನಂತ. ಅದಕ್ಕೆ ಈಗ ಕೊಡ್ತೀರೇನವ? ಮತ್ತು ಮೊನ್ನೆ ಬಂದಾಗ ನೋಡ್ಯಾರ ಅವರು ಮಾನ್ಸ ಇಲ್ಲಿ ಕೆಲಸ ಮಾಡೋದು ಎಷ್ಟು ಚಮತ್ತಾಗಿ ಎಲ್ಲ ಮಾಡ್ಕೊಂಡು ಹೋಗ್ಕಾಳಲ್ಲ ನೋಡ್ಯಾರ. ಅದಕ್ಕೆ ಏನಂದ್ರು ಕೊಡ್ತಾರನ. ಮತ್ತು ಹೆಂಗವ ಕೊಡ್ತಾರನ ಹುಡುಗಿ ಚಲೋ ಐತಿ ಕೇಳಿ ನೋಡು ಒಂದು ಮಾತು ಅಂತ ಅಂದ್ರೆ. ಇಲ್ಲಮ್ಮ ಕೊಡಂಗಿಲ್ಲ ಅವ್ರಿನ್ನೂ 2 ವರ್ಷ ಮದುವೆ ಮಾಡಂಗಿಲ್ಲ ಅಂತ. ನೀವು ಓದಾಕತ್ತೈತಿ ಹುಡುಗಿ, ಇನ್ನೂ ನೌಕರಿ ಮಾಡ್ತೀನಿ ಅಂತ ಅಳಕಿನ ಕೊಡಲ್ಲ ಅಂತ ಅಂದೆ. ಆದರೂ ನಾ ಒಂದು ಮಾತು ನಾನು ಕೇಳಿ ನಿಂತಂಗೆ ಕೇಳವ ಹಂಗೆ ಹುಡುಗ ನೌಕರಿ ಮಾಡ್ತಾನ ಅಂತಂದು ಅಂತ ಅಂತಾರೆ. ಹೆಂಗೆ ಈಗ ನಿಮ್ಮ ಮಾವನಂತೆಲ್ಲ ಮಾತಾಡ್ತೀಯನಪ್ಪ ನೀನು? ಅವರು ಮಾವನ ಅವತ್ತು ಕೇಳಿದಾಗ ಇನ್ನು ಈಗ ಮಾಡೋದಿಲ್ಲಪ್ಪ ಹೊಲದಾಗೂ ನಾವು ಪೀಕಿಗೆ ಅದಕ್ಕೆ ರೊಕ್ಕ ಹಾಕಿ ಕೈಯಾಗ ರೊಕ್ಕಲ್ದಂಗೆ ಆಗೈತಿ. ಆಕಿ ಮದುವೆ ಅಂದ್ರೆ ಮತ್ತು ಹಂಗಾಗಂಗಿಲ್ಲ, ಒಟ್ಟು ರೊಕ್ಕ ಮಾಡ್ಕೋಬೇಕಿಲ್ಲ. ಈಗ ಮದುವೆ ಅಂದ್ರೆ ಹೆಣ್ಮಗಳಿಗೆಲ್ಲ ಕೊಡ್ಬೇಕಾಗತಿ, ಒಂದು ಬಾಂಡೆ ಸಾಮಾನ್ದಿಂದ ಹಿಡಿದು ರೊಕ್ಕ ಇಟ್ಕೊಂಡ್ವಿ ಅಂದ್ರೆ ಚಲೋ ಆಕತಿ ಅಂತ ಅನ್ನಕತ್ತಿತ್ತು ಮಾಮ. ಒಂದು ಮಾತು ಕೇಳೋದ್ರಾಗ ಏನು ಬಂತು? ಕೇಳಿ ನೋಡಿಲ್ಲ ನಾನಾರ ಕೇಳೇನು? ನೀನ ಕೇಳಿಬಿಡಪ್ಪ ನೋಡು. ನನಗೆ ಈಗ ಅವತ್ತು ಒಮ್ಮೆ ನಾನು ನನ್ನ ದೋಸ್ತು ಅವರ ತಮ್ಮ ಇದ್ದ, ಅದಕ್ಕೆ ಕೇಳಂತಡಿ ಅಂತಂದು ಕೇಳಿದೆ. ಅವರು ನೋಡ್ಯಾರ ಹಿಂಗೆ ಮನೆಗೆ ಇಲ್ಲಿ ಬಂದಾಗ ಆಕಿ ಮಾಡ್ಕೊಂಡು ಹೋಗೋದು ಎಲ್ಲ ಕೆಲಸನ ಕೇಳಿದ್ರಲ್ಲ. ಮತ್ತು ನಾನು ಹಂಗೆ ಒಂದು ಮಾತು ಅಂದಿದ್ದೆ, ಹಿಂಗೆ ಕೊಡಂಗದಿರೇನು ಮಾವ ಈಗ ಅಂತಂದು. ಈಗ ಸದ್ಯಕ್ಕಂತೂ ಇಲ್ಲಪ್ಪ, ಹಿಂಗೆ ಖರ್ಚು ಭಾಳ ಆಗ್ಯವು ಅವತ್ತು ಬಂದಾಗ ಅಂತ. ಹಾಗಾಗಿ ನನಗೂ ಕೇಳಾಕಿಗಿದು. ಮತ್ತು ಸುಮ್ಮನೆ ನಾನು ಕೇಳ್ತೀನಿ. ಹುಡುಗ ಚಲೋ ನೌಕರಿಯಾಗಿದ್ದ ಅಂದ್ರೆ ಇನ್ನೇನು ಬೇಕು? ಒಳ್ಳೆ ಮನೆಗೆ ಬೀಳ್ತಾಳ ಅಂದ್ರೆ ತಂದೆ ತಾಯಿ ಖುಷಿನ ಅಲ್ಲ. ನೋಡಂತಡಿ ಹೆಂಗವ ಮತ್ತು ಜ್ಯೋತಿ ಕೇಳೋಣ ನೋಡ್ರಿ ಮಾವರ. ಮತ್ತು ಒಳ್ಳೆ ಮನೆಗೆ ಬೀಳ್ತಾಳ ಅಂದ್ರೆ ನಮಗೂ ಖುಷಿನ. ಕೇಳಿ ನೋಡ್ರಿ ಮಾವರ, ಚಲೋ ಆಯ್ತು ಬಿಡು. ಮತ್ತು ಆಕಿ ಇನ್ನೊಂದು ಒಳ್ಳೆ ಮನೆಗೆ ಬಿದ್ಲಂದ್ರೆ ಅಷ್ಟ ಸಾಕು. ಅವರು ಪಾಪ ದುಡ್ಕೊಂಡು ತಿಂತಾರ.
ಇನ್ನೇನು ಒಳ್ಳೆ ಮನೆಗೆ ಹೋದ್ಲು ಅಂದ್ರೆ ಅವ್ರಿಗೂ ಸಂತೋಷನ. ಆತಾತು ರೀ. ಮ್ಯಾಲೆ ಅವನು ಏಣಿ ಹತ್ತಿ ಒಂದಿಟ್ಟು ಸ್ವಚ್ಛ ಮಾಡ್ತಾನ, ಕೆಳಗೆ ಒಂದಿಟ್ಟು ಏಣಿ ಹಿಡ್ಕೊಂಡು ನಿಂದ್ರಿ. ಓಟು ಸ್ವಚ್ಛ ಮಾಡೋ ತನಕ. ನನ್ನ ಕೈಯಿಂದ ಆಗಂಗಿಲ್ಲ ಬಿಡು, ನನಗೆ ಸುಸ್ತಾಗತ್ತೈತಿ, ಹುಡ್ಕೋಬೇಕು ಈಗ ನಾನು. ಹೊಲಕ್ಕೆ ಒಂದು ದಿವ್ಸ ಬಿಟ್ರೆ ಮನ್ಯಾಗಿದ್ವಿ ಅಂದ್ರೆ ಏನಾರ ಒಂದು ಕೆಲಸ ಹಚ್ತೀನಿ ನೋಡಿ ನೀನು. ಇಲ್ಲಿ ನನ್ನ ಕೈಯಿಂದ ಏನಾಗಂಗಿಲ್ಲ ನೋಡು. ಹೊಲ್ದಾಗ ಹೋಗಿ ಏನು ಮಾಡ್ತಿದ್ದಿ? ಎಲ್ಲ ನನ್ನ ಮಗನ ಮಾಡ್ತೈತಿ. ಅಲ್ಲಿ ಹೋಗಿ ಇದ್ರಂತೆಲ್ಲ ಗಿಡದ ನೆರಳಂತೆಲ್ಲ ಉಳ್ಕೊಳ್ಳೋದ ಕೆಲಸ ಏನಂಗಿಲ್ಲ. ಒಂದಿಟ್ಟು ಏನೇದು ಹಿಡ್ಕೊರಿ, ಮಾಡ್ತಾನ ಅವನೆಲ್ಲ. ನೀನು ಹೇಳಿದ್ದು ಕೇಳಿಲ್ಲಕ್ರ ಬೊಂಬಾಯಿ ಮಾಡ್ತೀವಿ ಬಿಡು. ಆಯ್ತು ತಗೋ. ಅಲ್ಲ ಹಬ್ಬ ಬಂತು, ಹುಡುಗಗೆ ಅರ್ಬಿ ತಗೋಬೇಕು, ಕೊಡಿಸ್ಬೇಕು ಅನ್ನಂಗಿಲ್ಲ ನೋಡು. ಒಟ್ಟ ಸುದ್ದಿ ಎತ್ತಂಗಿಲ್ಲ. ಎಲ್ಲ ನಾವ ಕೇಳ್ಬೇಕು ಬಾಯ್ ಬಿಟ್ಟು. ತೊಗೊಂಬರ್ಲಿ ನಂಗೆ ಇರ್ತಾವೇನು ಬೇ ನೊಬ್ಬನ ಮಗ ಅದನ. ನೀವು ತೊಗೋರಿ. ನೀನೊಂದು ಸೀರೆ ತೊಗೋ, ಜ್ಯೋತಿಗೆ ಒಂದು ತೊಗೋರಿ. ಇಲ್ಲೇ ಎಲ್ಲಾರ ಮತ್ತು ಬಂದಾರ ಅಂತೇಳಿ ತೊಗೋರಿ, ರೊಕ್ಕ ಕೊಡ್ತಾನೆ. ಇಲ್ಲಕ್ಕರ ಪ್ಯಾಟೆಗೆ ಹೋಗಿ ತೊಗೊಂಬರ್ತೀರ ಅಂದ ಅಲ್ಲೇ ತೊಗೊಂಬರ್ರಿ. ಮಂಜುಗೆ ಬೇಕಂದ್ರೆ ನಾನು ತೊಗೊಂಬರ್ತೇನೆ. ನೋಡಪ್ಪ ಹೆಂಗೆ ಮಾಡ್ತೀರಿ? ಕೇಳ್ಕೆ ಜ್ಯೋತಿ ಏನಂತಾಳ? ಒಟ್ಟು ಚಲೋ ತೊಗೊಂಬರಪ್ಪ ಅರ್ಬಿನ. ಸೀರಿನ ಇಲ್ಲೇ ನೋಡ್ತಾಳೆ ತಡಿ, ಸ್ವಚ್ಛ ಎಲ್ಲ ಆಗಲಿ. ನಾಳೆಗೆ ಇಲ್ಲೇ ಪ್ರೇಮವೇನ ಹಾಕ್ಸಾಳ ಅಂತ ಸೀರಿನ. ಜ್ಯೋತಿ ನಾನು ಹೋಗಿ ನೋಡ್ಕೊಂಬರ್ತೇವೆ, ಚಲೋ ಇದ್ರೆ ಅಲ್ಲೇ ತೊಗೊತೇವಿ. ಪ್ಯಾಟೆಗೇನು ಬೇಡ ಬಿಡೆಯಪ್ಪ, ಮತ್ತೇನು ಸೀರೆ ತೊಗೊಳಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗೋದು ಚಾರ್ಜ್ ಇಟ್ಕೊಂಡು ಬೇಡ, ಇಲ್ಲೇ ತೊಗೊತಾವಂತ. ಮನೆಗೆಲ್ಲ ಇವತ್ತು ಎಲ್ಲ ಅಡುಗೆ ಮನೆ ಸ್ವಚ್ಛ ಆಕತಿ. ಮನೆಗೆ ಒಂದಿಷ್ಟು ಸಾಮಾನು ಅದನ್ನ ತೊಗೊಂಬರ್ಬೇಕು ನೋಡು. ರೇಷನಿಂದೆಲ್ಲ ಜ್ಯೋತಿ ಬರೆದು ಕೊಡ್ತಾಳೆ. ಪುಟಾಣಿನೂ ಬೇಕು ಬೇವದನ್ನ ಮಾಡೋಕೆ. ಇದು ಸಕ್ರೆನೂ ಬೇಕು ಬೇವಿಗೆ ಅದಕ್ಕೆ ಹಾಕಕ್ಕೆ. ಅದು ಎಲ್ಲ ತೊಗೊಂಬರ್ಬೇಕು ನೋಡು. ಅಲ್ಲಲೇ ಶಾಂತ, ಮೊನ್ನೆ ಏನು ರೇಷನ್ ತೊಗೊಂಬಂದೈತಿ, ಯಾವಾಗ ತರಿಸ್ಬೇಕಿಲ್ಲ ಮತ್ತು ಈಗೊಮ್ಮೆ ಆಗೊಮ್ಮೆ. ಏನು ತಲೆ ತಿಂತೀರವ ಮನ್ಯಾಗಂತ್ರೂ. ಹಬ್ಬದ ರೇಷನ್ ಸ್ವಚ್ಛ ಮಾಡಿಕೊಂಡು ಬೆಳೆದು ತೊಳೆದು ತರಿಸ್ತಾರೆ. ಯಾರು ಏನು ಹಂಗ ಬೆಳಿಲಿಲ್ಲ, ಹಂಗೆ ತೊಳಿಲಿಲ್ಲ, ಹಂಗೆ ತೊಗೊಂಬರಂಗಿಲ್ಲ. ಅವಾಗಿಂದು ಸ್ವಲ್ಪ ಬರ್ಸೇನಿ ಸಕ್ರೆ ಅದನ್ನೇನು ಪುಡಿ ಸಕ್ರೆ ಅದನ್ನ ಏನು ತರಿಸಿದ್ದಿಲ್ಲ. ಮತ್ತು ಬೇವಿಗೆ ಹಾಕಕ್ಕೆ ಅದಕ್ಕೆ ಸ್ವಚ್ಛ ಮಾಡ್ಕೊಂಡು ತರಿಸಿದ್ರಾತು. ಅದನ್ನಿದ್ದು ಮಾಡ್ತಿರ್ತವೆ ಅಂತಂದು ಬರ್ದಿದ್ದಿಲ್ಲ. ಈಗ ತೊಗೊಂಬರ್ರಿ. ಏನಪ್ಪ ಏನಾರ ಹೇಳಕ್ಕೆ ಬಂದ್ರೆ ಜಗಳಕ್ಕೆ ಬರ್ತೀವಿ ನೋಡು. ಆತು ಬಿಡಬೇವ, ತೊಗೊಂಬರ್ತಂತ ಮಂಜುಗ. ಮತ್ತು ಎಂಥ ಹೊರಬಿ ತೊಗೊಂಬರ್ಬೇಕು? ಏನು ಅಂಗಿ ಪ್ಯಾಂಟು ತೊಗೊಂಬರೋಣ ಏನು ರೀ? ಮೊನ್ನೆ ಇದು ಅಪ್ಪ ತೊಗೊಂಬಂದೈತಿ ಇದ್ರು ಕೋಟಿಂದು ಚೆನ್ನಾಗದವು. ಮಿಸು ಮೆತ್ತನವು ಯಾವಾರ ತೊಗೊಂಬರ್ರಿ. ಬ್ಯಾಸಿಗೆ ಒಂದಲ್ಲ ಒಂದಿಟ್ಟು ಕಾಟನಿನಂತ ಹೊರಬಿ ಯಾವಾರ ಮೆತ್ತನವು ತೊಗೊಂಬರ್ರಿ ಅವನಿಗೆ. ಹ್ಞೂನಪ್ಪ ಸುಮ್ಮನೆ. ನೀನು ನಿಮ್ಮ ಅಪ್ಪಗೂ ಒಂದೊಂದು ಶರ್ಟ್ ತೊಗೊರಿ. ಏನು ಹೊಸ ವರ್ಷದ್ದಂಗೆ ನಮಗದು ಎಲ್ಲರೂ ಹೊಸ ಅರ್ಬಿ ಹಾಕ್ಕೋಬೇಕು. ತೊಗೊಂಬರ್ರಿ. ಆಮೇಲೆ ಹುಡ್ದಾರಕ್ಕೆ ಇದು ಕೆಂಪು ದಾರ ಬರ್ತದೆ ನೋಡು, ಅದನ್ನು ಒಂದಿಷ್ಟು ತೊಗೊಂಬ. ಏನು ಹಬ್ಬಕ್ಕೆ ಹಳೆ ಹುಡ್ದಾರ ತೆಗೆದು ಹೊಸ ಹಾಕೋಬೇಕು. ಹಾಯ್ ಎಲ್ಲ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ರೀ. ನಾವು ಆರಾಮದೇವೆ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡಾಕತ್ತೀರಿ, ಸಪೋರ್ಟ್ ಮಾಡಿರಿ. ಆಮೇಲೆ ಯುಗಾದಿ ಹಬ್ಬ ನಮ್ಗೆಲ್ಲರಿಗೂ ಹೊಸ ವರ್ಷ ಇದ್ದಂಗೆ ರೀ. ಹಂಗಾಗಿ ಯುಗಾದಿ ಹಬ್ಬಕ್ಕೆ ನಾವು ಇದನ್ನು ಬರ್ತೈತಲ್ರಿ, ಗಂಡ್ಮಕ್ಳಿಗೆ ಹುಡ್ದಾರ ಹಾಕ್ಕೊಂತಾರಲ್ರಿ, ಅದನ್ನು ಪ್ರತಿ ವರ್ಷಕ್ಕೊಂದ್ಸರಿ ತೆಗಿತೇವೆ ರೀ. ಹಳೆ ಹುಡ್ದಾರೆಲ್ಲ ತೆಗೆದು ಹೊಸ ಹುಡ್ದಾರ ಅದು ಕಟ್ಕೊಳ್ಳೋದು ನಮ್ಮ ಕಡೆ ಪದ್ಧತಿ ಐತ್ರಿ. ನಿಮ್ಮ ಕಡೆ ಎಲ್ಲ ಯಾವ್ಯಾವ ಪದ್ಧತಿ ಏನೇನು ಐತಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿರಿ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗೈತಿ ಕಮೆಂಟ್ ಮಾಡಿ ತಿಳಿಸಿರಿ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾನೆ ರೀ. ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಲೈಕ್ ಕೊಡ್ರಿ, ಹೈಪ್ ಮಾಡಿರಿ. ಮತ್ತೆ ಮುಂದಿನ ಕಥೆಯೊಂದಿಗೆ ನಿಮ್ಮ ಭೇಟಿ.